ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳೆಲ್ಲ ಆಗ್ತಾ ಇರೋದು ಬಹಿರಂಗವಾಗಿ. ನಾನು ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು ಡಿ.ಕೆ. ಶಿವಕುಮಾರ್ ಮುಂದೆ ಸಿ ಎಂ ಆಗ್ತಾ ನವಂಬರ್ಲಿ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಸರ್? ನಾನು ಅವರ ಜೊತೆ ಆ ಸಭೆಯಲ್ಲಿದ್ದೆ. ಅವರು ಹೇಳಿದಂಥದ್ದು ಉದ್ದೇಶ, ನಮ್ಮ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೂ ಮುಖ್ಯಮಂತ್ರಿ ಆಗೋತಕ್ಕಂಥ ಅವಕಾಶ ಇದೆ, ಅವರು ಕೂಡ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ, ಅವರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ, ಅಧಿಕಾರಕ್ಕೆ ತರುವಲ್ಲಿ ಅವರು ತಮ್ಮದೇ ಆದ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ಅವರು ಕೂಡ ನ್ಯಾಚುರಲ್ ಆಗಿ ಮುಖ್ಯಮಂತ್ರಿ ಆಗ್ತಾರೆ ಒಂದಲ್ಲ ಒಂದು ದಿವಸ, ಅದು ಸ್ವತಃಸಿದ್ಧ ಆಗುವುದು ಅಂತ ಹೇಳಿದ್ದಾರೆ. ಅದು ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸುವಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ನವಂಬರ್ಲಿ ಆಗ್ತಾರಾ ಡಿ.ಕೆ. ಶಿವಕುಮಾರ್ ಸಿ ಎಂ? ನವಂಬರ್ ಡಿಸೆಂಬರ್ ಅಂತ ವೀರಪ್ಪ ಮೊಯ್ಲಿ ಅವರು ಎಲ್ಲೂ ಹೇಳಿಲ್ಲ. ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಎನ್ನುವುದು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ. ಅವರು ಹೇಳಿದ್ದ ನೆನ್ನೆ ವೇದಿಕೆಯಲ್ಲಿ, ಸೊ ಮುಂದೆ ಶೀಘ್ರದಲ್ಲಿ ನಾವು ಆಗ್ತಾರೆ ಸಿ ಎಂ ಅಂತ. ಆ ರೀತಿ ಅವರು ನಾನು ಸಭೆಯಲ್ಲಿದ್ದೆ, ಆ ರೀತಿಯ ಭಾವನೆ ಅವರು ಹೇಳಲಿಲ್ಲ. ಅವರು ಹೇಳಿರ್ತಕ್ಕಂಥ ಉದ್ದೇಶ, ಒಂದಲ್ಲ ಒಂದು ದಿವಸ ಅವರಿಗೆ ಅರ್ಹತೆ ಇದೆ, ಅವರು ಮುಖ್ಯಮಂತ್ರಿ ಆಗಬೇಕು, ಅವರಿಗೆ ಆಗತಕ್ಕಂಥ ಎಲ್ಲ ಅರ್ಹತೆ, ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೋ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಾತನ್ನು ಹೇಳಿದ್ದಾರೆ. ಇವತ್ತು ನಿನ್ನೆ ನಾಳೆ ಅಂತ ಅವ್ರು ಯಾವ ಮಾತನ್ನು ಹೇಳಿಲ್ಲ. ಈಗ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಹೈಕಮಾಂಡ್. ನಿಮಗೆ ಸರ್ ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರ ಚುನಾಯಿತ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದು ಐ ಡೋಂಟ್ ಥಿಂಕ್ ಆ ತೀರ್ಮಾನದ ಮೇಲೇ ಎಲ್ಲವೂ ಆಗತ್ತೆ. ಈಗ ಹೈಕಮಾಂಡ್ ಸಿ ಎಂ ಇರಲಿ ಅಥವಾ ಸಚಿವ ಸಂಪುಟ ಪುನರ್ರಚನೆ ಏನೇ ಇದ್ರೂ ಕೂಡ ಶಾಸಕರ ಅಭಿಪ್ರಾಯ ಅಂದರೆ ಎಮ್.ಎಲ್.ಸಿ ಅಭಿಪ್ರಾಯ ತೆಗೆದುಕೊಳ್ತಾರೆ. ಇದುವರೆಗೆ ನಡೆದುಕೊಂಡು ಬಂದ ರೀತಿಯೇ ಅದೇ. ಪಕ್ಷದ ಹೈಕಮಾಂಡ್ ಯಾವಾಗಲೂ ಆಟೋಕ್ರೆಟಿಕ್ ಆಗಿ ಸರ್ವಾಧಿಕಾರಿಯಾಗಿ ತೆಗೆದುಕೊಳ್ಳಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕನ ಆಯ್ಕೆನೇ ಆಫ್ಟರ್ ಇದು ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಶಾಸಕರ ಸಭೆಗಳನ್ನು ಕರೆದೇ ತೀರ್ಮಾನ ತೆಗೆದುಕೊಂಡದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಶಾಸಕರ ಅಭಿಪ್ರಾಯದಂತೆ ಆಗಿದ್ದು. ಹಾಗಾಗಿ ಮುಂದೆ ಕೂಡ ಯಾರೇ ಆಗುವುದಾದರೂ ಕೂಡ ಶಾಸಕರ ಅಭಿಪ್ರಾಯದಂತೆ ಆಗ್ತದೆ ಅಂತ ಹೇಳೋದು ಸ್ಪಷ್ಟ. ಏನು ಅಭಿಪ್ರಾಯ ಆದರೂ ಕೂಡ ಮುಂದೆ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ತಾರೆ. ಖಂಡಿತ 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 ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಅಂದರೆ ನೀವು ಸೀನಿಯರ್ ಇದ್ದೀರಾ, ಸೊ ಸಾಕಷ್ಟು ಬಾರಿ ಎಮ್.ಎಲ್.ಸಿ ಆಗಿರುವಂಥದ್ದು, ಹೈಕಮಾಂಡು ಕೂಡ ಗಮನಕ್ಕೆ ಬಂದಿರುತ್ತೆ. ಸೊ ಹೈಕಮಾಂಡ್ ನಾಯಕರು ಕೂಡ ತಮ್ಮ ಸಂಪರ್ಕ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಶಾಸಕರು ಜಾಸ್ತಿ ಇದ್ದಾರೆ ಅನ್ನೋಂಥದ್ದು ಅಭಿಪ್ರಾಯ. ಆ ಬಗ್ಗೆ ನಮ್ಮಲ್ಲಿ ಶಾಸಕರು ಜಾಸ್ತಿ ಇದ್ದಾರೆ ಕಡಿಮೆ ಇದ್ದಾರೆ ಪ್ರಶ್ನೆ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಎಲ್ಲಿವರೆಗೆ ಮುಖ್ಯಮಂತ್ರಿ ಆಗಬೇಕು ಏನು ಅಂತ ತೀರ್ಮಾನ ಹೈಕಮಾಂಡ್ ತಗೊಳ್ತದೆ, ಪಕ್ಷದ ಶಾಸಕಾಂಗ ಸಭೆ ತಗೊಳ್ತದೆ. ಅಲ್ಲಿವರೆಗೆ ಅದರಲ್ಲಿ ಯಾವುದೇ ತಕರಾರಿಲ್ಲ, ಯಾವುದೇ ಗೊಂದಲ ಕೂಡ ಇಲ್ಲ. ಒಂದು ವೇಳೆ 2.5 ವರ್ಷ ನಂತರ ಬದಲಾವಣೆ ಅಂತ ಅದು ಗೊತ್ತಿಲ್ಲ ನಮಗೆ, ಬಹಿರಂಗ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋದು ಬಹಿರಂಗ ಯಾರು ಹೇಳಿಲ್ಲ. ಆದರೂ ಕೂಡ ಶಾಸಕರ ಅಭಿಪ್ರಾಯ ಏನಿರುತ್ತೆ ಆ ರೀತಿ ಆಗುತ್ತೆ. ಅದೇ ಅಂತ ನಾನು ಹೇಳುವಂಥದ್ದು. ಇಲ್ಲಿವರೆಗೆ ಯಾವುದೇ ಅಂಥ ತೀರ್ಮಾನ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳೆಲ್ಲ ಆಗ್ತಾ ಇರೋದು ಬಹಿರಂಗವಾಗಿ. ನಾನು ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು ಡಿ.ಕೆ. ಶಿವಕುಮಾರ್ ಮುಂದೆ ಸಿ ಎಂ ಆಗ್ತಾ ನವಂಬರ್ಲಿ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಸರ್? ನಾನು ಅವರ ಜೊತೆ ಆ ಸಭೆಯಲ್ಲಿದ್ದೆ. ಅವರು ಹೇಳಿದಂಥದ್ದು ಉದ್ದೇಶ, ನಮ್ಮ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೂ ಮುಖ್ಯಮಂತ್ರಿ ಆಗೋತಕ್ಕಂಥ ಅವಕಾಶ ಇದೆ, ಅವರು ಕೂಡ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ, ಅವರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ, ಅಧಿಕಾರಕ್ಕೆ ತರುವಲ್ಲಿ ಅವರು ತಮ್ಮದೇ ಆದ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ಅವರು ಕೂಡ ನ್ಯಾಚುರಲ್ ಆಗಿ ಮುಖ್ಯಮಂತ್ರಿ ಆಗ್ತಾರೆ ಒಂದಲ್ಲ ಒಂದು ದಿವಸ, ಅದು ಸ್ವತಃಸಿದ್ಧ ಆಗುವುದು ಅಂತ ಹೇಳಿದ್ದಾರೆ. ಅದು ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸುವಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ನವಂಬರ್ಲಿ ಆಗ್ತಾರಾ ಡಿ.ಕೆ. ಶಿವಕುಮಾರ್ ಸಿ ಎಂ? ನವಂಬರ್ ಡಿಸೆಂಬರ್ ಅಂತ ವೀರಪ್ಪ ಮೊಯ್ಲಿ ಅವರು ಎಲ್ಲೂ ಹೇಳಿಲ್ಲ. ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಎನ್ನುವುದು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ. ಅವರು ಹೇಳಿದ್ದ ನೆನ್ನೆ ವೇದಿಕೆಯಲ್ಲಿ, ಸೊ ಮುಂದೆ ಶೀಘ್ರದಲ್ಲಿ ನಾವು ಆಗ್ತಾರೆ ಸಿ ಎಂ ಅಂತ. ಆ ರೀತಿ ಅವರು ನಾನು ಸಭೆಯಲ್ಲಿದ್ದೆ, ಆ ರೀತಿಯ ಭಾವನೆ ಅವರು ಹೇಳಲಿಲ್ಲ. ಅವರು ಹೇಳಿರ್ತಕ್ಕಂಥ ಉದ್ದೇಶ, ಒಂದಲ್ಲ ಒಂದು ದಿವಸ ಅವರಿಗೆ ಅರ್ಹತೆ ಇದೆ, ಅವರು ಮುಖ್ಯಮಂತ್ರಿ ಆಗಬೇಕು, ಅವರಿಗೆ ಆಗತಕ್ಕಂಥ ಎಲ್ಲ ಅರ್ಹತೆ, ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೋ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಾತನ್ನು ಹೇಳಿದ್ದಾರೆ. ಇವತ್ತು ನಿನ್ನೆ ನಾಳೆ ಅಂತ ಅವ್ರು ಯಾವ ಮಾತನ್ನು ಹೇಳಿಲ್ಲ. ಈಗ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಹೈಕಮಾಂಡ್. ನಿಮಗೆ ಸರ್ ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರ ಚುನಾಯಿತ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದು ಐ ಡೋಂಟ್ ಥಿಂಕ್ ಆ ತೀರ್ಮಾನದ ಮೇಲೇ ಎಲ್ಲವೂ ಆಗತ್ತೆ. ಈಗ ಹೈಕಮಾಂಡ್ ಸಿ ಎಂ ಇರಲಿ ಅಥವಾ ಸಚಿವ ಸಂಪುಟ ಪುನರ್ರಚನೆ ಏನೇ ಇದ್ರೂ ಕೂಡ ಶಾಸಕರ ಅಭಿಪ್ರಾಯ ಅಂದರೆ ಎಮ್.ಎಲ್.ಸಿ ಅಭಿಪ್ರಾಯ ತೆಗೆದುಕೊಳ್ತಾರೆ. ಇದುವರೆಗೆ ನಡೆದುಕೊಂಡು ಬಂದ ರೀತಿಯೇ ಅದೇ. ಪಕ್ಷದ ಹೈಕಮಾಂಡ್ ಯಾವಾಗಲೂ ಆಟೋಕ್ರೆಟಿಕ್ ಆಗಿ ಸರ್ವಾಧಿಕಾರಿಯಾಗಿ ತೆಗೆದುಕೊಳ್ಳಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕನ ಆಯ್ಕೆನೇ ಆಫ್ಟರ್ ಇದು ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಶಾಸಕರ ಸಭೆಗಳನ್ನು ಕರೆದೇ ತೀರ್ಮಾನ ತೆಗೆದುಕೊಂಡದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಶಾಸಕರ ಅಭಿಪ್ರಾಯದಂತೆ ಆಗಿದ್ದು. ಹಾಗಾಗಿ ಮುಂದೆ ಕೂಡ ಯಾರೇ ಆಗುವುದಾದರೂ ಕೂಡ ಶಾಸಕರ ಅಭಿಪ್ರಾಯದಂತೆ ಆಗ್ತದೆ ಅಂತ ಹೇಳೋದು ಸ್ಪಷ್ಟ. ಏನು ಅಭಿಪ್ರಾಯ ಆದರೂ ಕೂಡ ಮುಂದೆ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ತಾರೆ. ಖಂಡಿತ 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 ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಅಂದರೆ ನೀವು ಸೀನಿಯರ್ ಇದ್ದೀರಾ, ಸೊ ಸಾಕಷ್ಟು ಬಾರಿ ಎಮ್.ಎಲ್.ಸಿ ಆಗಿರುವಂಥದ್ದು, ಹೈಕಮಾಂಡು ಕೂಡ ಗಮನಕ್ಕೆ ಬಂದಿರುತ್ತೆ. ಸೊ ಹೈಕಮಾಂಡ್ ನಾಯಕರು ಕೂಡ ತಮ್ಮ ಸಂಪರ್ಕ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಶಾಸಕರು ಜಾಸ್ತಿ ಇದ್ದಾರೆ ಅನ್ನೋಂಥದ್ದು ಅಭಿಪ್ರಾಯ. ಆ ಬಗ್ಗೆ ನಮ್ಮಲ್ಲಿ ಶಾಸಕರು ಜಾಸ್ತಿ ಇದ್ದಾರೆ ಕಡಿಮೆ ಇದ್ದಾರೆ ಪ್ರಶ್ನೆ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಎಲ್ಲಿವರೆಗೆ ಮುಖ್ಯಮಂತ್ರಿ ಆಗಬೇಕು ಏನು ಅಂತ ತೀರ್ಮಾನ ಹೈಕಮಾಂಡ್ ತಗೊಳ್ತದೆ, ಪಕ್ಷದ ಶಾಸಕಾಂಗ ಸಭೆ ತಗೊಳ್ತದೆ. ಅಲ್ಲಿವರೆಗೆ ಅದರಲ್ಲಿ ಯಾವುದೇ ತಕರಾರಿಲ್ಲ, ಯಾವುದೇ ಗೊಂದಲ ಕೂಡ ಇಲ್ಲ. ಒಂದು ವೇಳೆ 2.5
ವರ್ಷ ನಂತರ ಬದಲಾವಣೆ ಅಂತ ಅದು ಗೊತ್ತಿಲ್ಲ ನಮಗೆ. ಬಹಿರಂಗ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋದು ಬಹಿರಂಗ ಯಾರು ಹೇಳಿಲ್ಲ. ಆದರೂ ಕೂಡ ಶಾಸಕರ ಅಭಿಪ್ರಾಯ ಏನಿರುತ್ತೋ ಆ ರೀತಿ ಆಗುತ್ತೆ. ಅದೇ ಅಂತ ನಾನು ಹೇಳುವಂಥದ್ದು. ಇಲ್ಲಿವರೆಗೆ ಯಾವುದೇ ಅಂಥ ತೀರ್ಮಾನ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳೆಲ್ಲ ಆಗ್ತಾ ಇರೋದು ಬಹಿರಂಗವಾಗಿ. ನಾನು ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಮುಂದೆ ಸಿ ಎಂ ಆಗ್ತಾ ನವಂಬರಲ್ಲಿ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಸರ್? ನಾನು ಅವರ ಜೊತೆ ಆ ಸಭೆಯಲ್ಲಿದ್ದೆ. ಅವರು ಹೇಳಿದಂಥದ್ದು ಉದ್ದೇಶ ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಮುಖ್ಯಮಂತ್ರಿ ಆಗೋದಕ್ಕಂಥ ಅವಕಾಶ ಇದೆ, ಅವರು ಕೂಡ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ, ಅವರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ, ಅಧಿಕಾರಕ್ಕೆ ತರುವಲ್ಲಿ ಅವರು ತಮ್ಮದೇ ಆದ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ಅವರು ಕೂಡ ನ್ಯಾಚುರಲ್ ಆಗಿ ಮುಖ್ಯಮಂತ್ರಿ ಆಗ್ತಾರೆ ಒಂದಲ್ಲ ಒಂದು ದಿವಸ, ಅದು ಸ್ವತಃಸಿದ್ಧ ಆಗುವುದು ಅಂತ ಹೇಳಿದ್ದಾರೆ. ಅದು ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸುವಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ನವಂಬರ್ ಆಗ್ತಾರಾ ಡಿ ಕೆ ಶಿವಕುಮಾರ್ ಸಿ ಎಂ? ನವಂಬರ್ ಡಿಸೆಂಬರ್ ಅಂತ ವೀರಪ್ಪ ಮೊಯ್ಲಿ ಅವರು ಎಲ್ಲೂ ಹೇಳಿಲ್ಲ. ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಎನ್ನುವುದು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ. ಯಾಕಂದ್ರೆ ಅವರು ಹೇಳಿದ್ದ ನೆನ್ನೆ ವೇದಿಕೆಯಲ್ಲಿ ಸೊ ಮುಂದೆ ಶೀಘ್ರದಲ್ಲಿ ನಾವು ಆಗ್ತಾರೆ ಸಿ ಎಂ ಅಂತ. ಆ ರೀತಿ ಅವರು ನಾನು ಸಭೆಯಲ್ಲಿದ್ದೆ, ಆ ರೀತಿಯ ಭಾವನೆ ಅವರು ಹೇಳಲಿಲ್ಲ. ಅವರು ಹೇಳಿರ್ತಕ್ಕಂಥ ಉದ್ದೇಶ ಒಂದಲ್ಲ ಒಂದು ದಿವಸ ಅವರಿಗೆ ಅರ್ಹತೆ ಇದೆ, ಅವರು ಮುಖ್ಯಮಂತ್ರಿ ಆಗಬೇಕು, ಅವರಿಗೆ ಆಗತಕ್ಕಂಥ ಎಲ್ಲ ಅರ್ಹತೆ, ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೋ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಾತನ್ನು ಹೇಳಿದ್ದಾರೆ. ಇವತ್ತು ನಿನ್ನೆ ನಾಳೆ ಅಂತ ಅವ್ರು ಯಾವ ಮಾತನ್ನು ಹೇಳಿಲ್ಲ. ಈಗ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಹೈಕಮಾಂಡ್. ನಿಮಗೆ ಸರ್ ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರ ಚುನಾಯಿತ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದು ಐ ಡೋಂಟ್ ಥಿಂಕ್ ಆ ತೀರ್ಮಾನದ ಮೇಲೇ ಎಲ್ಲವೂ ಆಗತ್ತೆ. ಈಗ ಹೈಕಮಾಂಡ್ ಸಿ ಎಂ ಇರಲಿ ಅಥವಾ ಸಚಿವ ಸಂಪುಟ ಪುನರ್ರಚನೆ ಏನೇ ಇದ್ರೂ ಕೂಡ ಶಾಸಕರ ಅಭಿಪ್ರಾಯ ಅಂದರೆ MLA ಅಭಿಪ್ರಾಯ ತೆಗೆದುಕೊಳ್ತಾರೆ. ಇದುವರೆಗೆ ನಡೆದುಕೊಂಡು ಬಂದ ರೀತಿಯೇ ಅದೇ. ಪಕ್ಷದ ಹೈಕಮಾಂಡ್ ಯಾವಾಗಲೂ ಆಟೋಕ್ರೆಟಿಕ್ ಆಗಿ ಸರ್ವಾಧಿಕಾರಿಯಾಗಿ ತೆಗೆದುಕೊಳ್ಳಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕನ ಆಯ್ಕೆನೇ ಆಫ್ಟರ್ ಇದು ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಶಾಸಕರ ಸಭೆಗಳನ್ನು ಕರೆದೇ ತೀರ್ಮಾನ ತೆಗೆದುಕೊಂಡದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಶಾಸಕರ ಅಭಿಪ್ರಾಯದಂತೆ ಆಗಿದ್ದು. ಹಾಗಾಗಿ ಮುಂದೆ ಕೂಡ ಯಾರೇ ಆಗುವುದಾದರೂ ಕೂಡ ಶಾಸಕರ ಅಭಿಪ್ರಾಯದಂತೆ ಆಗ್ತದೆ ಅಂತ ಹೇಳೋದು ಸ್ಪಷ್ಟ. ಏನೇ ಅಭಿಪ್ರಾಯ ಆದರೂ ಕೂಡ ಮುಂದೆ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ತಾರೆ ಅಂತ. ಖಂಡಿತ 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 ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಅಂದರೆ ನೀವು ಸೀನಿಯರ್ ಇದ್ದೀರಾ, ಸೊ ಸಾಕಷ್ಟು ಬಾರಿ MLC ಆಗಿರುವಂಥದ್ದು, ಹೈಕಮಾಂಡು ಕೂಡ ಗಮನಕ್ಕೆ ಬಂದಿರುತ್ತೆ. ಸೊ ಹೈಕಮಾಂಡ್ ನಾಯಕರು ಕೂಡ ತಮ್ಮ ಜೊತೆ ಸಂಪರ್ಕ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಶಾಸಕರು ಜಾಸ್ತಿ ಇದ್ದಾರೆ ಅನ್ನೋಂಥದ್ದು ಅಭಿಪ್ರಾಯ. ಆ ಬಗ್ಗೆ ನಮ್ಮಲ್ಲಿ ಶಾಸಕರು ಜಾಸ್ತಿ ಇದ್ದಾರೆ ಕಡಿಮೆ ಇದ್ದಾರೆ ಪ್ರಶ್ನೆ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಎಲ್ಲಿವರೆಗೆ ಮುಖ್ಯಮಂತ್ರಿ ಆಗಬೇಕು ಏನು ಅಂತ ತೀರ್ಮಾನ ಹೈಕಮಾಂಡ್ ತಗೊಳ್ತದೆ, ಪಕ್ಷದ ಶಾಸಕಾಂಗ ಸಭೆ ತಗೊಳ್ತದೆ. ಅಲ್ಲಿವರೆಗೆ ಅದರಲ್ಲಿ ಯಾವುದೇ ತಕರಾರಿಲ್ಲ, ಯಾವುದೇ ಗೊಂದಲ ಕೂಡ ಇಲ್ಲ. ಒಂದು ವೇಳೆ 2.5 ವರ್ಷ ನಂತರ ಬದಲಾವಣೆ ಅಂತ ಅದು ಗೊತ್ತಿಲ್ಲ ನಮಗೆ. ಬಹಿರಂಗ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋದು ಬಹಿರಂಗ ಯಾರು ಹೇಳಿಲ್ಲ. ಆದರೂ ಕೂಡ ಶಾಸಕರ ಅಭಿಪ್ರಾಯ ಏನಿರುತ್ತೋ ಆ ರೀತಿ ಆಗುತ್ತೆ. ಅದೇ ಅಂತ ನಾನು ಹೇಳುವಂಥದ್ದು. ಇಲ್ಲಿವರೆಗೆ ಯಾವುದೇ ಅಂಥ ತೀರ್ಮಾನ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳೆಲ್ಲ ಆಗ್ತಾ ಇರೋದು ಬಹಿರಂಗವಾಗಿ. ನಾನು ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಮುಂದೆ ಸಿ ಎಂ ಆಗ್ತಾ ನವಂಬರಲ್ಲಿ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಸರ್? ನಾನು ಅವರ ಜೊತೆ ಆ ಸಭೆಯಲ್ಲಿದ್ದೆ. ಅವರು ಹೇಳಿದಂಥದ್ದು ಉದ್ದೇಶ ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಮುಖ್ಯಮಂತ್ರಿ ಆಗೋದಕ್ಕಂಥ ಅವಕಾಶ ಇದೆ, ಅವರು ಕೂಡ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ, ಅವರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ, ಅಧಿಕಾರಕ್ಕೆ ತರುವಲ್ಲಿ ಅವರು ತಮ್ಮದೇ ಆದ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ಅವರು ಕೂಡ ನ್ಯಾಚುರಲ್ ಆಗಿ ಮುಖ್ಯಮಂತ್ರಿ ಆಗ್ತಾರೆ ಒಂದಲ್ಲ ಒಂದು ದಿವಸ, ಅದು ಸ್ವತಃಸಿದ್ಧ ಆಗುವುದು ಅಂತ ಹೇಳಿದ್ದಾರೆ. ಅದು ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸುವಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ನವಂಬರ್ ಆಗ್ತಾರಾ ಡಿ ಕೆ ಶಿವಕುಮಾರ್ ಸಿ ಎಂ? ನವಂಬರ್ ಡಿಸೆಂಬರ್ ಅಂತ ವೀರಪ್ಪ ಮೊಯ್ಲಿ ಅವರು ಎಲ್ಲೂ ಹೇಳಿಲ್ಲ. ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಎನ್ನುವುದು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ. ಯಾಕಂದ್ರೆ ಅವರು ಹೇಳಿದ್ದ ನೆನ್ನೆ ವೇದಿಕೆಯಲ್ಲಿ ಸೊ ಮುಂದೆ ಶೀಘ್ರದಲ್ಲಿ ನಾವು ಆಗ್ತಾರೆ ಸಿ ಎಂ ಅಂತ. ಆ ರೀತಿ ಅವರು ನಾನು ಸಭೆಯಲ್ಲಿದ್ದೆ, ಆ ರೀತಿಯ ಭಾವನೆ ಅವರು ಹೇಳಲಿಲ್ಲ. ಅವರು ಹೇಳಿರ್ತಕ್ಕಂಥ ಉದ್ದೇಶ ಒಂದಲ್ಲ ಒಂದು ದಿವಸ ಅವರಿಗೆ ಅರ್ಹತೆ ಇದೆ, ಅವರು ಮುಖ್ಯಮಂತ್ರಿ ಆಗಬೇಕು, ಅವರಿಗೆ ಆಗತಕ್ಕಂಥ ಎಲ್ಲ ಅರ್ಹತೆ, ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೋ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಾತನ್ನು ಹೇಳಿದ್ದಾರೆ. ಇವತ್ತು ನಿನ್ನೆ ನಾಳೆ ಅಂತ ಅವ್ರು ಯಾವ ಮಾತನ್ನು ಹೇಳಿಲ್ಲ. ಈಗ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಹೈಕಮಾಂಡ್. ನಿಮಗೆ ಸರ್ ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರ ಚುನಾಯಿತ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದು ಐ ಡೋಂಟ್ ಥಿಂಕ್ ಆ ತೀರ್ಮಾನದ ಮೇಲೇ ಎಲ್ಲವೂ ಆಗತ್ತೆ. ಈಗ ಹೈಕಮಾಂಡ್ ಸಿ ಎಂ ಇರಲಿ ಅಥವಾ ಸಚಿವ ಸಂಪುಟ ಪುನರ್ರಚನೆ ಏನೇ ಇದ್ರೂ ಕೂಡ ಶಾಸಕರ ಅಭಿಪ್ರಾಯ ಅಂದರೆ MLA ಅಭಿಪ್ರಾಯ ತೆಗೆದುಕೊಳ್ತಾರೆ. ಇದುವರೆಗೆ ನಡೆದುಕೊಂಡು ಬಂದ ರೀತಿಯೇ ಅದೇ. ಪಕ್ಷದ ಹೈಕಮಾಂಡ್ ಯಾವಾಗಲೂ ಆಟೋಕ್ರೆಟಿಕ್ ಆಗಿ ಸರ್ವಾಧಿಕಾರಿಯಾಗಿ ತೆಗೆದುಕೊಳ್ಳಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕನ ಆಯ್ಕೆನೇ ಆಫ್ಟರ್ ಇದು ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಶಾಸಕರ ಸಭೆಗಳನ್ನು ಕರೆದೇ ತೀರ್ಮಾನ ತೆಗೆದುಕೊಂಡದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಶಾಸಕರ ಅಭಿಪ್ರಾಯದಂತೆ ಆಗಿದ್ದು. ಹಾಗಾಗಿ ಮುಂದೆ ಕೂಡ ಯಾರೇ ಆಗುವುದಾದರೂ ಕೂಡ ಶಾಸಕರ ಅಭಿಪ್ರಾಯದಂತೆ ಆಗ್ತದೆ ಅಂತ ಹೇಳೋದು ಸ್ಪಷ್ಟ. ಏನು ಅಭಿಪ್ರಾಯ ಆದರೂ ಕೂಡ ಮುಂದೆ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ತಾರೆ ಅಂತ. ಖಂಡಿತ 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 ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಅಂದರೆ ನೀವು ಸೀನಿಯರ್ ಇದ್ದೀರಾ,
ಸೊ ಸಾಕಷ್ಟು ಬಾರಿ ಎಮ್ ಎಲ್ ಸಿ ಆಗಿರುವಂಥದ್ದು ಹೈಕಮಾಂಡು ಕೂಡ ಗಮನಕ್ಕೆ ಬಂದಿರುತ್ತೆ. ಸೊ ಹೈಕಮಾಂಡ್ ನಾಯಕರು ಕೂಡ ತಮ್ಮ ಜೊತೆ ಸಂಪರ್ಕ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಶಾಸಕರು ಜಾಸ್ತಿ ಇದ್ದಾರೆ ಅನ್ನೋಂಥದ್ದು ಅಭಿಪ್ರಾಯ. ಆ ಬಗ್ಗೆ ನಮ್ಮಲ್ಲಿ ಶಾಸಕರು ಜಾಸ್ತಿ ಇದ್ದಾರೆ ಕಡಿಮೆ ಇದ್ದಾರೆ ಪ್ರಶ್ನೆ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಎಲ್ಲಿವರೆಗೆ ಮುಖ್ಯಮಂತ್ರಿ ಆಗಬೇಕು ಏನು ಅಂತ ತೀರ್ಮಾನ ಹೈಕಮಾಂಡ್ ತಗೊಳ್ತದೆ, ಪಕ್ಷದ ಶಾಸಕಾಂಗ ಸಭೆ ತಗೊಳ್ತದೆ. ಅಲ್ಲಿವರೆಗೆ ಅದರಲ್ಲಿ ಯಾವುದೇ ತಕರಾರಿಲ್ಲ, ಯಾವುದೇ ಗೊಂದಲ ಕೂಡ ಇಲ್ಲ. ಒಂದು ವೇಳೆ 2.5 ವರ್ಷ ನಂತರ ಬದಲಾವಣೆ ಅಂತ ಅದು ಗೊತ್ತಿಲ್ಲ ನಮಗೆ, ಬಹಿರಂಗ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋದು ಬಹಿರಂಗ ಯಾರು ಹೇಳಿಲ್ಲ. ಆದರೂ ಕೂಡ ಶಾಸಕರ ಅಭಿಪ್ರಾಯ ಏನಿರುತ್ತೋ ಆ ರೀತಿ ಆಗುತ್ತೆ. ಅದೇ ಅಂತ ನಾನು ಹೇಳುವಂಥದ್ದು. ಇಲ್ಲಿವರೆಗೆ ಯಾವುದೇ ಅಂಥ ತೀರ್ಮಾನ ಆಗಿಲ್ಲ.